ಚಳಿಗಾಲದಲ್ಲಿ ಕಾಡುವ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮನೆಮದ್ದುಗಳಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಅಸ್ತಮ ಸಮಸ್ಯೆ ಇರುವವರಿಗೆ ಚಳಿಗಾಲ ತುಂಬ ತೊಂದರೆಯನ್ನು ಉಂಟು ಮಾಡುತ್ತದೆ. ಈ ಸಮಸ್ಯೆ ಇರುವವರು ಆದಷ್ಟು ಬಿಸಿ ನೀರಿನ ಸೇವನೆ ಮಾಡುವುದು ಒಳ್ಳೆಯದು. ಹಾಗೂ ಕುದಿಯುವ ನೀರಿಗೆ 3-4 ತುಳಸಿ ಎಲೆಗಳನ್ನು ಹಾಕಿ ನಂತರ ಸೋಸಿ ಕುಡಿಯುವುದರಿಂದ ಅಸ್ತಮದಿಂದ ಉಸಿರಾಟದ ಸಮಸ್ಯೆ ಹೆಚ್ಚಾಗದಂತೆ ನೋಡಿಕೊಳ್ಳಬಹುದು. ಕೆಮ್ಮು ಕಫದ ಸಮಸ್ಯೆಗೆ ಸಾಧಾರಣ ಚಹಾ ಕುಡಿಯುವ ಸಂದರ್ಭದಲ್ಲಿ ಅದಕ್ಕೆ ಕಪ್ಪು ಕಾಳು ಮೆಣಸಿನ ಪುಡಿಯನ್ನು ಹಾಕಿಕೊಂಡು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಎದೆಯಲ್ಲಿ ಕಫ ಗಟ್ಟಿಯಾಗಿದ್ದರೆ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಬಿಸಿ ಬಿಸಿ ಶುಂಠಿ ಚಹಾ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ಶುಂಠಿಯಲ್ಲಿರುವ ಮೈಕ್ರೋಬಿಯಲ್ ಗುಣಲಕ್ಷಣಗಳು ಎದೆಯ ಭಾಗದಲ್ಲಿ ಕಟ್ಟಿದ ಕಫವನ್ನು ನಿವಾರಣೆ ಮಾಡುತ್ತದೆ. ಇನ್ನು ಕೈಕಾಲು ಹಿಡಿದುಕೊಂಡಂತೆ ಆದವರಿಗೆ ಪ್ರತಿದಿನ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಚಿಟಿಕೆಯಷ್ಟು ದಾಲ್ಚಿನ್ನಿ ಪುಡಿಯನ್ನು ಮಿಶ್ರಣ ಮಾಡಿ ಕುಡಿಯಿರಿ. ಇನ್ನೊಂದು ಟಿಪ್ಸ್ ಎಂದರೆ 1 ಲೋಟ ಕುದಿಯುವ ಹಾಲಿಗೆ 1 ಚಮಚ ಅರಿಶಿನ ಪುಡಿಯನ್ನು ಹಾಕಿ ಕುಡಿಯಬಹುದು. ಬಿಸಿ ನೀರಿನಲ್ಲಿ ಪ್ರತಿದಿನ 10 ನಿಮಿಷಕ್ಕಿಂತ ಹೆಚ್ಚು ಕಾಲ ಸ್ನಾನವನ್ನು ಮಾಡಬಾರದು ಈ ಚಳಿಗಾಲದಲ್ಲಿ, ಏಕೆಂದರೆ ಇದು ಚರ್ಮದಲ್ಲಿ ಮಾಯಿಶ್ಚರೈಸೇಷನ್ ಮೇಲೆ ಪರಿಣಾಮವನ್ನು ಬೀರಿ ಚರ್ಮವನ್ನು ಒಣಗಿಸುತ್ತದೆ. ಪ್ರತಿದಿನ ಒಳ್ಳೆಯ ವ್ಯಾಯಾಮ ಮಾಡಿ, ಹೆಚ್ಚು ದೈಹಿಕ ಶ್ರಮ ವಹಿಸಿ ಪ್ರತಿನಿತ್ಯ 1 ಗಂಟೆಗಳ ಕಾಲ ವ್ಯಾಯಾಮವನ್ನು ಮಾಡುವುದರಿಂದ ನಿಮ್ಮ ದೇಹವನ್ನು ಆರೋಗ್ಯವಾಗಿ ಮತ್ತು ತ್ವಚೆಯಿಂದ ಸೌಂದರ್ಯಯುತವಾಗಿ ಕಾಪಾಡಿಕೊಳ್ಳಬಹುದು.